ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲ PKL ಫ್ಯಾನ್ಸ್ಗಳಿಗೆ ಶುಭೋದಯ. ನೆನ್ನೆ ಹಾವಳಿ ಮಾಡ್ಕೊಂಡು ಬೆಂಗಳೂರು ಬುಲ್ಸ್ ಗೆಲ್ತಾ ಇದ್ದಂಗೆ ತೆಲುಗು ಟೈಟನ್ಸ್ ಅಂತೂ ಫಿಟ್ಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾವಂತೂ ಜಪ್ಪಯ್ಯ ಅಂದ್ರೂ ಕದಲಾಗೋರು ಈ ಸ್ಥಾನದಿಂದ. ನಮಗೆ ಪ್ರತಿ ವರ್ಷ ಈ ಸ್ಲಾಟ್ ಬೇಕೇ ಬೇಕು. ನೀವು ಏನಾರ ಮಾಡ್ಕೊಳ್ಳಿ, ನೀವು ಯಾವ್ದಾರ ಸ್ಲಾಟಲ್ಲಿ ಫಿನಿಶ್ ಮಾಡ್ಕೊಳ್ಳಿ, ನಾವಂತೂ ಅಲ್ಲಾಡಲ್ಲಮ್ಮ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ತೆಲುಗು ಟೈಟನ್ಸು. ಎಲ್ಲ ವರ್ಷನೂ ಇದೇ ಆಗೋಗ್ಬಿಟ್ಟೈತೆ ಇವ್ರದ್ದು ಗೋಳು. ಓಕೆ, ತೆಲುಗು ಟೈಟನ್ಸ್ ತನಿಖೆ ಇವಾಗ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿದ್ದೀನಿ. ಯಾವ ಟೀಮ್ಗಳು ಯಾವ ಸ್ಲಾಟ್ ಇದ್ದಾರೆ ಅಂತ ನೋಡ್ತಾ ಇರಬಹುದು. ನಮ್ಮ ಬೆಂಗಳೂರು ಬುಲ್ಸ್ ನೆನ್ನೆ 9ನೇ ಪೊಸಿಷನಿಂದ 8ನೇ ಪೊಸಿಷನ್ಗೆ ಜಂಪ್ ಆದರೂ ಗೆದ್ದಿದ್ದರಿಂದ. ಸೊ ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದ್ರೆ ಯಾವ ಟೀಮ್ಗಳು ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಆಬ್ವಿಯಸ್ಲಿ ಟಾಪ್ 6 ಅಲ್ಲಿ 7 ಅಲ್ಲಿ ಜೊತೆಗೆ 8 ಅಲ್ಲಿ ಇರುವಂಥ ಟೀಮ್ಸ್ಗಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸಬಹುದು. ಯಾಕೆಂದ್ರೆ ನಿಮಗೆ ಇಲ್ಲಿ ನೋಡಿ 39 ಪಾಯಿಂಟ್, 38 ಪಾಯಿಂಟ್, 37 ಅಲ್ಲಿ ಇದ್ದಾರೆ. 5, 6, 7 and 8 ಅಲ್ಲಿ ಸಿಕ್ಕಾಪಟ್ಟೆ ಕ್ಲೋಸ್ ಕಾಂಟೆಸ್ಟ್ ಇದೆ. ಆಮೇಲೆ ಯು ಮುಂಬಾ ಕೂಡ ಕ್ಲೋಸ್ ಆಗೇನೆ ಇದ್ದಾರೆ. ಅವ್ರು ಇನ್ಫ್ಯಾಕ್ಟ್ ನಮಗಿಂತ 2 ಮ್ಯಾಚ್ ಕಡಿಮೆ ಆಡಿದ್ದಾರೆ. ಅವ್ರ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಇಲ್ಲಿ ಕ್ಲೋಸ್ ಆಗಿರುವಂಥ ಟೀಮ್ಗಳು ಯಾವುದು ಅಂತಂದ್ರೆ 5, 6, 7, 8 and 9 ಇಲ್ಲಿ ಇಷ್ಟು ಸ್ಲಾಟ್ಗಳಿದಾವೆಲ್ಲ, ಇದು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದೆ. ಗುಜರಾತ್ ಎಲ್ಲ 44 ಅಂದ್ರೆ ಸ್ವಲ್ಪ ಎಕ್ಸೀಡ್ ಆಗಿ ಹೋಗ್ಬಿಡಿದೆ. 30s ಅಲ್ಲಿ ಇರುವಂಥ ಟೀಮ್ಗಳು ಒಂದು ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ಗೆ ಇನ್ನ ಮುಂದೆ ಬರುವಂಥ ಮ್ಯಾಚ್ಗಳೆಲ್ಲ ನೋಡ್ತು ಅಂತಂದ್ರೆ ಚಾನ್ಸ್ ಇದೆಯಾ ಕ್ವಾಲಿಫೈ ಆಗೋದಿಕ್ಕೆ ಅಂತ ಅಂದ್ರೆ ಹೌದು, ಖಂಡಿತ ಚಾನ್ಸ್ ಇದೆ. ಇನ್ನ ನಮ್ಮ ಬೆಂಗಳೂರು ಬುಲ್ಸ್ ಏನು ತೆಲುಗು ಟೈಟನ್ಸ್ ಇಂದ ಔಟ್ ಆಫ್ ದ ಟೂರ್ನಮೆಂಟ್ ತರ ಏನು ಆಗಿಲ್ಲ. ಇನ್ಫ್ಯಾಕ್ಟ್ UP ಓದರ್ಸ್ ಕೂಡ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಇನ್ನೇನು ಹತ್ತತ್ರ ಹೋಗ್ತಾ ಇದ್ದಾರೆ. ಯಾಕಂದ್ರೆ 10 ಮ್ಯಾಚ್ ಸೋತೋಗ್ಬಿಟ್ಟಿದ್ದಾರೆ ಅವರು. 23 ಪಾಯಿಂಟ್ 14 ಮ್ಯಾಚ್ನ ಆಡ್ಬಿಟ್ಟಿದ್ದಾರೆ. ತೆಲುಗು ಟೈಟನ್ಸ್ ಮತ್ತೆ UP ಓದರ್ಸ್ ಬರೋದು ಸಿಕ್ಕಾಪಟ್ಟೆ ಕಷ್ಟ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ತಮಿಳ್ ತಲೆವಾಸು ಕೂಡ ಕಷ್ಟ ಕಾಣಿಸುತ್ತೆ. ಯಾಕಂದ್ರೆ 9 ಮ್ಯಾಚ್ನ ಸೋತಿರೋದ್ರಿಂದ ಅವ್ರು ಬರ್ಬೋದಿಲ್ಲ ಅಂತ ಹೇಳ್ತಿಲ್ಲ. ತಮಿಳ್ ತಲೆವಾಸ್ ಇನ್ನ ಚಾನ್ಸ್ ಇದೆ. ಗತಾಯ ಪ್ರಯತ್ನ ಪಡ್ಬೇಕಷ್ಟೇ ಅವರು. ಬಟ್ UP ಮತ್ತೆ ತೆಲುಗು ಟೈಟನ್ಸ್ಗೆ ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಾ ಇದೆ. UPಗೂ ಚಾನ್ಸ್ ಇದೆ, ಬಟ್ ತೆಲುಗು ಟೈಟನ್ಸ್ಗಿಲ್ಲ. 12 ಮ್ಯಾಚ್ನ ಸೋತಿರೋದು. UP ಮಿರಾಕಲ್ ತರ ಬರೋ ಮ್ಯಾಚ್ನಲ್ಲಿ ಗೆಲ್ಲಬೇಕು. ಅವಾಗ ಮಾತ್ರ ಒಂದು ಸಾಧ್ಯ ಅವರು ಕ್ವಾಲಿಫೈ ಆಗೋದಕ್ಕೆ. ಸೊ ಇಲ್ಲಿ ಬೆಂಗಳೂರು ಬುಲ್ಸ್ ಬಗ್ಗೆ ಮಾತಾಡೋಣ ಗುರು. ಇನ್ನು ಮಿಕ್ಕಿರೋಂಥದ್ದು ನಮಗೆ 14 ಮ್ಯಾಚ್ ಕಂಪ್ಲೀಟ್ ಆಗಿರೋದು, ಇನ್ನು 8 ಮ್ಯಾಚು ಬಾಕಿ ಇದೆ. 8 ಮ್ಯಾಚ್ ಇರೋದು ಯಾರ ಮೇಲೆ ಇರೋದು ಸಿಕ್ಕಾಪಟ್ಟೆ ಮ್ಯಾಟರ್ ಅಂತೂ ಹಾಗೆ ಆಗುತ್ತೆ. 8 ಮ್ಯಾಚ್ ಇರೋದು ಇವಾಗ ನೆಕ್ಸ್ಟ್ ಮ್ಯಾಚ್ ಬರ್ತಾ ಇದೆ ತಮಿಳ್ ತಲೈವಾಸ್ ಅವ್ರ ಮೇಲೆ. ಅವರು ನಮಗಿನ್ನ ಕೆಳಗಡೆ ಇರುವಂಥವ್ರು. ಇವ್ರ ಮೇಲೆ ಗೆದ್ರೆ, ಇವ್ರ ಮೇಲೆ ಆಲ್ರೆಡಿ ಒಂದು ಮ್ಯಾಚ್ ಗೆದ್ದಿದ್ದೀವಿ. ತೆಲುಗು ಟೈಟನ್ಸ್ ಮೇಲೆ 2-2 ಗೆದ್ದಿದ್ದೀವಿ. ಸೊ ಇವ್ರ ಮೇಲೆ ಕೂಡ 2-2 ಗೆಲ್ಲೇಬೇಕು. ಯಾಕಂದ್ರೆ ಈ ಥರ ಒಂಥರ ಸ್ವಲ್ಪ ಕೊಲ್ಟೆ ಟೀಮ್ ಮೇಲೆ, ನಮಗಿನ ಬಾಟಮ್ ಅಲ್ಲಿ ಇರುವಂಥವ್ರ ಮೇಲೆ ಕೊಲ್ಟೆ ಟೀಮ್ ಅಂತಂದ್ರೆ ಇವ್ರು ಹೊಡೆಯೋಕ್ಕಾಗಲ್ಲ, ಕೆಪಾಸಿಟಿ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಕೆಪಾಸಿಟಿ ಖಂಡಿತ ಇದೆ ಅವ್ರಿಗೂ ಕೂಡ. ನಾವು ಲೈಟಾಗಿ ತಗೊಂಡ್ವಿ ಅಂದರೆ ಅವರು ಸ್ಟ್ರಾಂಗ್ ಆಗಿ ಬಂದ್ಬಿಟ್ಟು ನಮ್ಮ ಮೇಲೆ ಏರ್ಕೊಂಡು ಕೂತ್ಕೊಂಡು ಕಿವಿಲಿ ಬೆರಳು ಬಿಡ್ತಾರೆ ಅಷ್ಟೇ ತಮಿಳ್ ತಲೈವಾಸ್ ಅವರು. ಸೊ ಈ ಮ್ಯಾಚ್ನ ಗೆಲ್ಲೇಬೇಕು. ಗತಾಯ ಪ್ರಯತ್ನ ಹಾಕ್ಬಿಟ್ಟು ಈ ಮ್ಯಾಚ್ನ ಸ್ವಲ್ಪ ಈಸಿ ಇರುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂದರೆ ಈ ಮ್ಯಾಚ್ನ ಗೆಲ್ಲೇಬೇಕು. ಅದ್ರ ನೆಕ್ಸ್ಟ್ ಮ್ಯಾಚ್ ಬಂದಿದೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮೇಲೆ 28ನೇ ತಾರೀಕು. ಸೊ ಅದು ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನಮ್ಮ ಗುಳಿಗಳಿಗಿಂತ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ. ಪಟ್ನಾ ಪೈರೇಟ್ಸ್ ಮೇಲೆ ಲಾಸ್ಟ್ ಮ್ಯಾಚ್ನ ಗೆದ್ದಿದ್ದೀವಿ. ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಫಸ್ಟ್ ಹಾಫ್ ಸಖತ್ತಾಗಿ ಆಡಿದ್ರು, ಆಮೇಲೆ ಕಮ್ ಬ್ಯಾಕ್ ಮಾಡ್ಬಿಟ್ಟು ಹೊಡೆದ್ರು ಗುಳಿಗಳು. ಸೊ ಈ ಮ್ಯಾಚು ಕೂಡ ಹೊಡಿಬೋದು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಜೈಪುರ್ ಸ್ವಲ್ಪ ಕಷ್ಟ ಕಾಣಿಸ್ತಿದೆ. ಆಮೇಲೆ ಯು ಮುಂಬಾ ಆಲ್ರೆಡಿ ಒಂದು ಮ್ಯಾಚ್ನ ಬೆಂಗಳೂರು ಬುಲ್ಸ್ ಮೇಲೆ ಗೆದ್ದಿದ್ದಾರೆ. ಸೊ ಇವರು ಕಂಪ್ಯಾರಿಟಿವ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ ನಮಗಿಂತ. ನೋಡಬೇಕು ಈ ಮ್ಯಾಚ್ ಏನಾಗುತ್ತೆ ಅಂತ. ಅದಾದಮೇಲೆ ಪುಣೆ ಮೇಲಿದೆ, ಗುಜರಾತ್ ಮೇಲಿದೆ, ದಬಾಂಗ್ ದೆಹಲಿ ಮೇಲಿದೆ, ಹರಿಯಾಣ ಮೇಲಿದೆ. ಎಲ್ಲ ಮೇಲಿರೋರ ಮೇಲೇ ಇರೋದು ಗುರು. ಅದೇ ಇವಾಗ ತಮಿಳ್ ತಲೈವಾಸ್ ಮೇಲೆ ಸ್ವಲ್ಪ ಪಟ್ನಾ ಅವ್ರ ಮೇಲೆ ಅಡ್ವಾಂಟೇಜ್ ತಗೊಬೇಕು. ತಗೊಂಡ್ರೆ ಯು ಮುಂಬಾದವ್ರ ಮೇಲೂ ತಗೊಬೋದು ಅಂತ ಅನ್ಕೊಂಡಿದ್ದೀನಿ. ಮಿಕ್ಕ ಟೀಮ್ಗಳೆಲ್ಲ ಏನಿದೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಾಂಟೆಸ್ಟ್ನ ಕೊಡುವಂಥ ಟೀಮ್ಗಳೆಲ್ಲ ಟಾಪ್ ಆಫ್ ದ ಟೇಬಲ್. ಪುಣೆ, ಗುಜರಾತ್, ಜೈಪುರ್ ಎಲ್ಲ, ದಬಾಂಗ್ ದೆಹಲಿ ಎಲ್ಲ ಟಾಪ್ 4 ಮೇಲೆ ಇದೆ ಅಂತ ಹೇಳಬೇಕು. ಸೊ ಎಲ್ಲ ಬಾಟಮ್ ಅಲ್ಲಿ ಅವ್ರ ಮೇಲೆ ಇವಾಗ ಏನಿದೆ UP ಅವ್ರ ಮೇಲಂತೂ ಮುಗಿದೋಗಿದೆ ನಮಗೆ ಮ್ಯಾಚು. ತೆಲುಗು ಟೈಟನ್ಸ್ ಮೇಲೂ ಮುಗಿದೋಗ್ಬಿಟ್ಟಿದೆ. ತಮಿಳ್ ತಲೈವಾಸ್ ಮೇಲೆ ನಾಳೆ ಮುಗಿದೋಗುತ್ತೆ ಮ್ಯಾಚು. ಬಾಟಮ್ ಅವರೆಲ್ಲ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಎಲ್ಲ ಟಾಪ್ ಆಫ್ ದ ಟೇಬಲ್ ಅಲ್ಲಿರೋರ ಮೇಲೆ ನಾವು ಆಡಬೇಕಾಗುತ್ತೆ. ಸೊ ಕಾಂಟೆಸ್ಟ್ ಸಿಕ್ಕಾಪಟ್ಟೆ ಟಫ್ ಕಾಣಿಸ್ತಿದೆ. ಬೆಂಗಳೂರು ಬುಲ್ಸು ಇಲ್ಲಿಂದ ಕ್ವಾಲಿಫೈ ಆಗಬೇಕು ಅಂದರೆ ಉಳಿದಿರುವಂಥ 8 ಮ್ಯಾಚಲ್ಲಿ ಗೆಲ್ಲಬೇಕಾಗುತ್ತೆ. ಅರೌಂಡ್ 6 ಮ್ಯಾಚ್ ಅಂತೂ ಗೆಲ್ಲಬೇಕಾಗತ್ತೆ. 5ರಿಂದ 6 ಮ್ಯಾಚ್ನ ಗೆಲ್ಲೇಬೇಕು. 1-2 ಮ್ಯಾಚ್ ಸೋತ್ರು ಕೂಡ ನಡೆಯುತ್ತೆ. ಅಂದರೆ ಸೋಲ್ಬೇಕು ಅಂತ ಹೇಳ್ತಿಲ್ಲ ನನಗೆ. ಆಬ್ವಿಯಸ್ಲಿ ಎಲ್ಲಾನು ಕೂಡ ಗೆಲ್ಲೋದಕ್ಕಾಗೋದಿಲ್ಲ, ಗೊತ್ತಿರೋ ಹಾಗೆ ನಿಮ್ಗೆ 8ಕ್ಕೆ 8 ಅಂತೂ ಗೆಲ್ಲೋದಕ್ಕಂತೂ ಖಂಡಿತ ಪರ್ಫೆಕ್ಟ್ಲಿ ಅಂತೂ ಆಗೋದಿಲ್ಲ. ನಮ್ಮ ಬೆಂಗಳೂರು ಬುಲ್ಸ್ನ ಸ್ಕ್ವಾಡ್ನ ಕರೆಕ್ಟ್ಲಿ ನೋಡ್ಕೊಂಡು 8ಕ್ಕೆ 8 ಗೆಲ್ಲೋ ಥರ ಕಾಣಿಸ್ತಾ ಇಲ್ಲ. ಅದೇ ಏನಾರೋ ಒಂದು 5ರಿಂದ 6 ಮ್ಯಾಚ್ನ ಗೆಲ್ತೋನೆ. ಇವಾಗ ಆಲ್ರೆಡಿ ಮಿನಿಮಮ್ ಬೇಕಾಗಿರೋದು ನನ್ನ ಪ್ರಕಾರ 10ಕ್ಕಿಂತ ಜಾಸ್ತಿ ಮ್ಯಾಚ್ ಅಂತ ಮಿನಿಮಮ್ ಗೆದ್ದಿರಬೇಕು ಕ್ವಾಲಿಫೈ ಆಗಬೇಕು ಅಂತಂದರೆ. 6ನೇ ಸ್ಲಾಟಲ್ಲಿ ಫಿನಿಶ್ ಮಾಡಬೇಕು ಅಂದರೆ 10 ಅಥವಾ 11 ಮ್ಯಾಚ್ನಂತೂ ಗೆದ್ದಿರಬೇಕು. ಇಲ್ಲಾಂದರೆ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿ ಪಾಯಿಂಟ್ ಡಿಫ್ರೆನ್ಸ್ ಕೂಡ ಮ್ಯಾಟ್ರಿಗೆ ಬರುತ್ತೆ. ಇಲ್ಲಿ 37 ಪಟ್ನಾ ಮತ್ತು ಬೆಂಗಳೂರು ಆಲ್ಮೋಸ್ಟ್ 37ರಲ್ಲೇ ಇದ್ದಾರೆ. ಆದರೂ ಕೂಡ ಪಾಯಿಂಟ್ ಡಿಫ್ರೆನ್ಸ್ ಅವ್ರದ್ದು ಜಾಸ್ತಿ ಇದೆ ಪಟ್ನಾ ಪೈರೇಟ್ಸ್ ಅವ್ರದ್ದು. ಅದಕ್ಕೋಸ್ಕರನೇ ಅವ್ರ ಮೇಲೆ ಇರೋದ್ರಿಂದ ನಾವು 7th ಸ್ಲಾಟಲ್ಲಿ ಇರ್ತಾ ಇದ್ವಿ. ಪಾಯಿಂಟ್ ಡಿಫ್ರೆನ್ಸ್ ನಮ್ದೇನು ಅಷ್ಟೊಂದಿಲ್ಲ. ಯಾಕಂದರೆ ನಾವು ಇದೊಂದು ಮ್ಯಾಚ್ ಮಾತ್ರ
ಜಾಸ್ತಿ ಮಾರ್ಜಿನಲ್ಲಿ ಗೆದ್ದಿರೋದು. ಎಲ್ಲ ಮ್ಯಾಚ್ನು ಕೂಡ ಕ್ಲೋಸ್ ಮ್ಯಾಚು, ಒಂದು ಪಾಯಿಂಟ್ ಡಿಫ್ರೆನ್ಸು ಅಥವಾ 2 ಪಾಯಿಂಟ್ ಡಿಫ್ರೆನ್ಸ್ ಈ ಥರನೇ ಗೆದ್ದಿರೋದು. ತೆಲುಗು ಟೈಟನ್ಸ್ ಮೇಲೆ ಮಾತ್ರ ನಮಗೆ ಯೂಜ್ ಮಾರ್ಜಿನ್ ವಿಕ್ಟ್ರಿ ಸಿಕ್ಕಿರುವಂಥದ್ದು. ಸೊ ಪಾಯಿಂಟ್ ಡಿಫ್ರೆನ್ಸ್ ಕೂಡ ಕೆಲವೊಂದು ಟೈಮು ಮ್ಯಾಟರ್ ಆಗ್ಬೋದು. ಅದೇ ಈ 6th 5th ಸ್ಲಾಟಲ್ಲಿ ಕ್ವಾಲಿಫೈ ಆಗೋ ಥರ ನೋಡ್ತಾ ಇತ್ತು ಅಂದರೆ ಆಬ್ವಿಯಸ್ ನಮ್ಮ ಬೆಂಗಳೂರು ಬುಲ್ಸ್ ಕರೆಂಟ್ ಸ್ಟೇಜ್ ನೋಡ್ತು ಅಂತಂದರೆ ಆ 6th 5th ಸ್ಲಾಟಲ್ಲೇ ಕ್ವಾಲಿಫೈ ಆಗಬೇಕು ಅನ್ನೋ ಥರ ಅಲ್ಲಿ ಪಾಯಿಂಟ್ ಡಿಫ್ರೆನ್ಸ್ ಕೂಡ ಮ್ಯಾಟ್ರಿಗೆ ಬಂದರೂ ಬರ್ಬೋದು. ಅದನ್ನು ಸ್ಟ್ರೈಕ್ ರೇಟ್ನ ಸ್ವಲ್ಪ ಇಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ನಮ್ಮ ಬೆಂಗಳೂರು ಬುಲ್ಸು. ಸೊ ಕಾದು ನೋಡೋಣ. ನನ್ನ ಪ್ರಕಾರ ನೋಡ್ತು ಅಂತಂದರೆ ಇನ್ನು ಉಳಿದಿರುವಂಥ 8 ಮ್ಯಾಚಲ್ಲಿ ಮಿನಿಮಮ್ ಅಂತ ಅಂದ್ರೂ ಕೂಡ 5 ಮ್ಯಾಚ್ನ ಗೆಲ್ಲೇಬೇಕು ನಮ್ಮ ಬೆಂಗಳೂರು ಬುಲ್ಸ್ ಕ್ವಾಲಿಫೈ ಆಗಬೇಕು ಅಂತಂದರೆ. ಇಲ್ಲಿ 5 ಮ್ಯಾಚ್ನ ಗೆಲ್ತು ಅಂದರೆ 11 ಮ್ಯಾಚ್ನ ಗೆದ್ದಂಗೆ ಆಗುತ್ತೆ. ನನ್ನ ಪ್ರಕಾರ ಪ್ರಾಬ್ಲಿ ಒಂದು 5th 6th ಸ್ಲಾಟಲ್ಲಿ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇರುತ್ತೆ. 3 ಮ್ಯಾಚ್ನ ಸೋತ್ರೂ ಕೂಡ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನ ಪ್ರಕಾರ 2 ಮ್ಯಾಚ್ನ ಸೋತ್ರ ಬೆಟರ್ ಆಗಿರುತ್ತೆ. 6 ಮ್ಯಾಚ್ನ ಗೆದ್ರೆ ಇನ್ನೂ ಫಾರ್ ಬೆಟರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಕಾದು ನೋಡೋಣ. ಇಲ್ಲಿ ಸೋಲ್ಬೇಕು ಅಂತ ಆಡಬಾರ್ದು, 2 ಮ್ಯಾಚ್ ಸೋಲ್ಬೇಕು ಅಂತ ಗೆಲ್ಲಬೇಕು ಅಂತ ಆಡಬೇಕು. ಆಬ್ವಿಯಸ್ಲಿ ಗೆಲ್ಲಬೇಕು ಅಂತಲೇ ಎಲ್ಲ ಮ್ಯಾಚ್ನ ಗೆಲ್ಲಬೇಕು ಅಂತಲೇ ಗುಳಿಗಳು ಆಡ್ತಾ ಇರುತ್ತೆ. ಸೊ ನನ್ನ ಪ್ರಕಾರ ಅದೇ ಹೇಳ್ತಿದ್ದೀನಲ್ಲ, 6ರಿಂದ 5 ಮ್ಯಾಚ್ನ ಗೆಲ್ತು ಅಂದರೆ ಕ್ವಾಲಿಫೈ ಆಗ್ತಾರೆ ಬೆಂಗಳೂರು ಬುಲ್ಸು. ಇಲ್ಲ ಅಂತಂದರೆ 4 ಮ್ಯಾಚ್ ಗೆಲ್ಲೋದು 3 ಮ್ಯಾಚ್ ಗೆಲ್ಲೋದು ಈ ಥರ ಆಯಿತು ಅಂದರೆ ಕಾಲು ಎತ್ಕೊಳ್ಳೋ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಎಕ್ಸ್ಪೆಷಲಿ ಮೇಲ್ಗಡೆ ಇದೆಯಲ್ಲ ಗುರು, ಜೈಪುರ್, ಪುಣೆ, ದಬಾಂಗ್ದಲ್ಲಿ ಮತ್ತು ಗುಜರಾತ್ ಮೇಲೆ ಮ್ಯಾಚ್ ಇದೆಯಲ್ಲ, ಇದಂತೂ ಸಿಕ್ಕಾಪಟ್ಟೆ ಟಫ್ ಆಗಿರುತ್ತೆ. ಇಲ್ಲಿ ಇವ್ರನ್ನ ಕಾಂಪಿಟೇಷನ್ ಇಟ್ಕೊಂಡು ನಾವು ಎಲ್ಲ ಮ್ಯಾಚ್ನು ಗೆಲ್ತೀವಿ ಅಂತಂದರೆ 8 ಮ್ಯಾಚ್ನು ಗೆಲ್ತೀವಿ ಅಂತಂದರೆ ಇದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೂ ಒಂದು ಇರೋದಿಲ್ಲ. ಯಾಕೆ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿ ಕಾಣಿಸ್ತಿದ್ರು ಅವರಂತೂ. ಎಕ್ಸ್ಪೆಷಲಿ ಜೈಪುರು ಜೊತೆಗೆ ಪುಣೆ ರಿಪೋರ್ಟರ್ಸು ಬೆಜ್ಜಾನ್ ಬೆಂಕಿ ಥರ ಕಾಣಿಸ್ತಾ ಇದ್ದಾರೆ. ಕಾದು ನೋಡಬೇಕು ಏನಾಗುತ್ತೆ ಅಂತ. ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನು? ಬೆಂಗಳೂರು ಬುಲ್ಸ್ ಕ್ವಾಲಿಫೈ ಆಗ್ತಾರೆ ಅಂತ ಹೇಳ್ತೀರಾ? ಕ್ವಾಲಿಫೈ ಆಗಬೇಕು ಅಂದರೆ 5th 6th ಸ್ಲಾಟಲ್ಲಿ ಕ್ವಾಲಿಫೈ ಆಗಬೇಕು ಅನ್ನೋ ಥರನೇ ಕಾಣಿಸ್ತಾ ಇದೆ ನನಗೆ. ಟಾಪ್ ಆಫ್ ದ ಟೇಬಲ್ ಅಂತ ಕ್ವಾಲಿಫೈ ಆಗೋ ಥರ ಮುಖಾಗಿಕ್ಕ ಎಲ್ಲ ಏನು ಕಾಣಿಸ್ತಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ದು. ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಏನು ಅನಿಸ್ತಿದೆ ಅಂತ. ಕ್ವಾಲಿಫೈ ಆಗ್ತಾರ ಆಗೋದಿಲ್ವಾ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.